ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆಯಲ್ಲ, ನಾವು ಅವರ ಮೇಲೆ ಇಟ್ಟಿರೋ ನಂಬಿಕೆ. ಬೈದು ಬುದ್ಧಿಮಾತು ಹೇಳುವವರೇ ನಿಜವಾದ ಸ್ನೇಹಿತರು, ಹೊಗಳಿ ತೇಲಿಸುವವರೇ ಹಿತಶತ್ರುಗಳು. ಕಟು ಮಾತು ನೋವಾದರೂ ಅದರಿಂದ ನಾವು ಬದುಕುವುದ ಕಲಿಯುತ್ತೇವೆ. ಮೃದು ಮಾತು ಹಿತವೆನಿಸಿದರೂ ಅದರಿಂದ ನಾವು ನಮ್ಮನ್ನೇ ಮರೆಯುತ್ತೇವೆ. ಯಾರಿಗೂ ಬುದ್ಧಿ ಹೇಳುವ ಅವಶ್ಯಕತೆ ಇಲ್ಲ, ತಿಳಿದುಕೊಂಡು ನಡೆದರೆ ಒಳಿತು. ಅದೇ ಮಾತು ನಮಗೆ ತಿರುಗುಬಾಣವಾದರೆ ಬುದ್ಧಿ ಹೇಳುವ ಸ್ಥಾನದಲ್ಲಿದ್ದ ನಮ್ಮತನಕ್ಕೆ ಧಕ್ಕೆ ಬಂದರೂ ಅಚ್ಚರಿಯೇನಿಲ್ಲ. ಮೂರ್ಖರಿಗೆ ನೀನು ಎಷ್ಟೇ ಬುದ್ಧಿ ಮಾತನ್ನು ಹೇಳಿದರೂ ಕೂಡ ಅವರ ಬುದ್ಧಿ ಅವರ ಬಿಡೋಲ್ಲ. ಅಂಥ ಜನರಿಗೆ ಏನಾದರೂ ಹೇಳುವ ಬದಲು ಸುಮ್ಮನೆ ಇರುವುದು ಮೇಲು. ಸಂಬಂಧಗಳಲ್ಲಿ ಸಿಹಿ ಉಳಿಯಬೇಕಾದರೆ ಬುದ್ಧಿವಂತಿಕೆಗಿಂತಲೂ ಹೃದಯವಂತಿಕೆ ಪಾದರಸದಂತೆ ಇರಬೇಕು. ಬುದ್ಧಿ ಮಾತು ಕೇಳೋ ಮನಸ್ಸಿರಬೇಕು, ಆದರೆ ಮನಸ್ಸಿನ ಮಾತು ಕೇಳೋ ಬುದ್ಧಿ ಇರಬಾರದು. ಯಾರೋ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂದು ಯೋಚನೆ ಮಾಡಬೇಡ. ಅವರವರ ಬುದ್ಧಿ ಹೇಗೆ ಇರುತ್ತದೆಯೋ ಅವರು ಹಾಗೆ ಮಾತನಾಡುತ್ತಾರೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.